ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ತೆಗ್ಗಿನಭಾವನೂರು ಗ್ರಾಮದಲ್ಲಿರೋ ಮಠದ ಜಮೀನು. ಹ್ಮ್ ಸರ್ವೆ ನಂಬರ್ 63 ಮತ್ತೆ 64. ಸುಮಾರು ಒಂದು 21 ಎಕರೆ ಆಗತ್ತೆ. 21 ಎಕರೆ. ಹೌದು. ಮತ್ತು ಇದು ಕಪ್ಪತ್ತಗುಡ್ಡದ ಹತ್ತಿರ ಇರೋದ್ರಿಂದ ಅಂದ್ರೆ ತುಂಬಾ ಬೆಲೆಬಾಳೋ ಭೂಮಿ ಇದು. ಓ ಹೌದಾ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ವರದಿಗಳ ಪ್ರಕಾರ ಈ ಜಮೀನು ಇಲ್ಲಿದೆ ಅಂತ ಮಠದ ಆಡಳಿತ ಮಂಡಳಿಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಅಂತೆ. ಹೌದಾ, ಅದ್ ಹೇಗ್ ಸಾಧ್ಯ? ಅದೇ ನೋಡಿ, ಕೆಲವೊಮ್ಮೆ ದೊಡ್ಡ ಸಂಸ್ಥೆಗಳ ಆಸ್ತಿಗಳ ನಿರ್ವಹಣೆ ಸ್ವಲ್ಪ ಕಷ್ಟ ಆಗತ್ತೆ. ಸರಿ ಸರಿ. ಹಾಗಾದ್ರೆ ಇಷ್ಟು ಬೆಲೆಬಾಳೋ ಜಮೀನನ್ನ ಮಾರಾಟ ಮಾಡೋ ಪ್ಲಾನ್ ಹೇಗ್ ನಡ್ತು? ಯಾರ್ ಹೆಸರು ಕೇಳ್ಬರ್ತಿದೆ ಇದ್ರಲ್ಲಿ? ಆರೋಪಗಳು ಏನ್ ಹೇಳ್ತವೆ ಅಂದ್ರೆ ಹ್ಮ್ ಇದಕ್ಕೊಂದು ಹೇಗೆಂದ್ರೆ ಒಂದು ವ್ಯವಸ್ಥಿತ ಪ್ಲಾನ್ ಮಾಡಿದ್ರು ಅಂತ, ಹ್ಮ್ ಕಡಿಮೆ ಬೆಲೆಗೆ ಇದನ್ನ ಪಡ್ಕೊಳಕ್ಕೆ. ಹ್ಮ್ ಶಿರಹಟ್ಟಿಯ ಹಿಂದಿನ ಉಪ ತಹಸೀಲ್ದಾರ್ ಹ್ಮ್ ನಿಂಗಪ್ಪ ದೊಡ್ಡಮನಿ ಅಂತ, ಓಕೆ. ಅವ್ರ ಈಗಿನ ಕಾಂಗ್ರೆಸ್ ನಾಯಕಿ ಸುಜಾತ ದೊಡ್ಡಮನಿ ಅವರ ಪತಿ, ಹ್ಮ್ ಅವರ ಅಧಿಕಾರದಲ್ಲಿದ್ದಾಗಲೇ ಈ ಜಾಗನ ಗುರುತಿಸಿ ಇದನ್ನ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ಪೋಕಳ ವಾರಸುದಾರರು ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಅಧಿಕಾರದಲ್ಲಿದ್ದವರೇ ಇದ್ರ ಹಿಂದೆ ಇದ್ರು ಅನ್ನೋದು ಆರೋಪ. ಹೌದು, ಆರೋಪದ ಪ್ರಕಾರ ಹಾಗೇನೆ. ಅಂತಿಮವಾಗಿ ಯಾರ ಹೆಸರಿಗೆ ಹೋಯ್ತು ಈ ಜಮೀನು? ಆಮೇಲೆ ಈ ಪ್ರಕ್ರಿಯೆಯಲ್ಲಿ ಬೇರೆ ಅಧಿಕಾರಿಗಳ ಪಾತ್ರ ಏನು? ಈಗಿನ ವರದಿಗಳ ಪ್ರಕಾರ ಜಮೀನನ್ನ ಕಾಂಗ್ರೆಸ್ ನಾಯಕಿ ಸುಜಾತ ದೊಡ್ಡಮನಿಯವರ ಹೆಸರಿಗೆ ವರ್ಗಾವಣೆಯಾಗಿದೆ. ಓಹ್. ಅವರು ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಹ್ಮ್ ಶಿರಹಟ್ಟಿಯಲ್ಲಿ ಮೊದಲು ಸ್ಪರ್ಧಿಸಿ ಸೋತಿದ್ರು. ಹ್ಮ್ ಇಲ್ಲಿ ಗಂಭೀರ ಆರೋಪ ಇರೋದು ಯಾರ ಮೇಲೆ ಅಂದ್ರೆ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಿಗೇರ ಮತ್ತೆ ಸಬ್ ರಿಜಿಸ್ಟ್ರಾರ್ ಶರಣಪ್ಪ ಪವಾರ್. ಅವರ ಮೇಲೇನ ಆರೋಪ? ಲಂಚ ತಗೊಂಡು ಕಾನೂನಿಗೆ ವಿರುದ್ಧವಾಗಿ ಈ ಹಕ್ಕು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ನೇರ ಆರೋಪ. ಕಾನೂನು ಉಲ್ಲಂಘನೆ ಅಂತ ಹೇಳಿದ್ರಿ. ವರದಿಗಳಲ್ಲಿ ಪೋಕಳ ನಮೂದು ಅಂತ ಒಂದು ಪದ ಇದೆಯಲ್ಲ, ಏನಿದು? ಇದರ ಪ್ರಾಮುಖ್ಯತೆ ಏನು? ಹೌದು ಮೇಡಮ್, ಇದು ತುಂಬಾನೇ ಮುಖ್ಯವಾದ ಅಂಶ ಈ ಕೇಸ್ನಲ್ಲಿ. ಜಮೀನಿನ ಪಹಣಿ ಪತ್ರ ಅಂದ್ರೆ RTC, ಅದರ ಕಾಲಂ 11ರಲ್ಲಿ ಪೋಕಳ ಹಕ್ಕುದಾರ ಅಂತ ಲಮಾಣಿ ಶಿವರಾಮ ಭಗವಾನದಾಸ ಅನ್ನೋರ ಹೆಸರು ಇದೆಯಂತೆ. ಪೋಕಳ ಹಕ್ಕುದಾರ ಅಂದ್ರೆ? ಕಾನೂನು ಪ್ರಕಾರ ಈ ಪೋಕಳ ನಮೂದು ಅಂತ ಏನಾದ್ರೂ ಇದ್ರೆ ಆ ಆಸ್ತಿಯನ್ನ ಮಾರಾಟ ಮಾಡೋದು ಅಥವಾ ಬೇರೆಯವರ ಹೆಸರಿಗೆ ಬದಲಾಯಿಸೋದು ಸುಲಭವಲ್ಲ, ಬಹಳ ಕಷ್ಟ. ಓ, ಅಂದ್ರೆ ಅದೊಂದ್ ರೀತಿಯ ನಿರ್ಬಂಧ ಇದ್ದ ಹಾಗೆ? ಖಂಡಿತ, ಬಹುತೇಕ ಅಸಾಧ್ಯ ಅಂತಾನೆ ಹೇಳ್ತಾರೆ. ಅದೊಂದು ತಡೆ ಅದು. ಹಾಗಿದ್ರೂ ಸಬ್ ರಿಜಿಸ್ಟ್ರಾರ್ ಅದನ್ನ ರಿಜಿಸ್ಟರ್ ಮಾಡಿದ್ರು ಅಂತೀರಾ? ಅದು ಹೇಗೆ ಸಾಧ್ಯ? ಅದೇ ಆಶ್ಚರ್ಯ ಮತ್ತೆ ಆರೋಪ ಕೂಡ. ಇಷ್ಟು ಸ್ಪಷ್ಟವಾದ ಕಾನೂನು ತೊಡಕು ಇದ್ರೂ ನೋಂದಣಿ ಆಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ನೋಂದಣಿ ಪ್ರಕ್ರಿಯೆನಲ್ಲೇ ಬೇರೆನಾದ್ರೂ ಲೋಪಗಳಾಗಿವೆ ಅಂತ ವರದಿಗಳಿವ್ಯಾ? ಹೌದು, ಖಂಡಿತ ಇವೆ. ವರದಿಗಳೇನ್ ಹೇಳ್ತವೆ ಅಂದ್ರೆ ಆ ಖರೀದಿ ಪತ್ರ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಮಠದ ಸ್ವಾಮೀಜಿ ಅಂತ ಹೇಳಲಾಗ್ತಿರೋ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಶ್ರೀಗುರು ಅವರು ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದೇ ಇರ್ಲಿಲ್ಲ ಅಂತೆ. ಏನು? ಬಂದೇ ಇರ್ಲಿಲ್ವಾ? ಹೌದು. ಆನ್ಲೈನ್ ಫೋಟೋ, ಥಂಬ್ ಇಂಪ್ರೆಷನ್ ಏನೂ ತಗೊಂಡಿಲ್ಲ. ಕೇವಲ ಫೋಟೋ ಇಟ್ಕೊಂಡು ಆಮೇಲೆ ಅಧಿಕಾರಿಗಳು ಎಲ್ಲೋ ಹೊರಗಡೆ ಹೋಗಿ ಸಹಿ ಅಥವಾ ಹೆಬ್ಬೆಟ್ಟು ತಗೊಂಡು ಬಂದು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಆರೋಪ ಇದೆ. ಅಯ್ಯೋ, ಇದು ಸೀರಿಯಸ್ ಅಲಿಗೇಷನ್ ಅಲ್ವಾ? ಹೌದು, ಇದು ಕಾನೂನುಬಾಹಿರ ಪ್ರಕ್ರಿಯೆ ಆಗತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಮ್ಯೂಟೇಷನ್ ಅಂತ ಮಾಡ್ತಾರಲ್ಲ, ಅದ್ರ ಬಗ್ಗೆನೂ ಆರೋಪ ಇದೆಯಾ? ಎಕ್ಸಾಕ್ಟ್ಲಿ. ರಿಜಿಸ್ಟ್ರೇಷನ್ ಆದ್ಮೇಲೆ ತಹಸೀಲ್ದಾರ್ ಅನಿಲ್ ಬಡಿಗೇರ ಅವರು ಮ್ಯೂಟೇಷನ್ ಮಾಡಿದ್ದಾರೆ. ಅಂದ್ರೆ ಪಹಣಿಯಲ್ಲಿ ಮಾಲೀಕರ ಹೆಸರು ಬದಲಾಯಿಸೋದು. ಆಗ ಶ್ರೀಗಳ ಹೆಸರು ತೆಗೆದು ಸುಜಾತ ದೊಡ್ಡಮನಿಯವರ ಹೆಸರನ್ನ ಸೇರಿಸಿದ್ದಾರೆ ಅಂತ ಆರೋಪ. ಪೋಕಳ ನಮೂದು ಇದ್ದಾಗ ಮ್ಯೂಟೇಷನ್ ಮಾಡೋ ಹಾಗಿಲ್ವಾ? ಖಂಡಿತ ಇಲ್ಲ. ಪೋಕಳ ನಮೂದು ಇದ್ದಾಗ ಮ್ಯೂಟೇಷನ್ ಮಾಡಿದ್ದೆ ಇನ್ನೊಂದು ಕಾನೂನು ಉಲ್ಲಂಘನೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸ್ಥಳೀಯರು, ಆ ಪೋಕಳ ಹಕ್ಕುದಾರರು ಸುಮ್ನೆ ಇದ್ರಾ ಅಥವಾ ಪ್ರತಿಭಟನೆ ಏನಾದ್ರೂ? ಇಲ್ಲ, ಸುಮ್ನೆ ಕೂತಿಲ್ಲ. ಆ ಪೋಕಳ ಹಕ್ಕುದಾರರು ಅಂದ್ರೆ ರಾಮದಾಸ್ ಮತ್ತೆ ಲೀಲಾಬಾಯಿ ಅಂತ, ಅವ್ರ ಜೊತೆ ನೂರಾರು ಹಳ್ಳಿಯವರು ಸೇರಿ ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಓಹೋ. ಮಠದ ಆಸ್ತಿ ಬಿಟ್ಕೊಡಲ್ಲ ಅಂತ ಹೇಳಿ ಅಲ್ಲೇ ಜಮೀನಲ್ಲೇ ಟೆಂಟ್ ಹಾಕೊಂಡು ಕೂತಿದ್ದಾರೆ. ಹೌದಾ? ಆಮೇಲೆ ಅವರು ಗದಗ್ AC ಅಂದ್ರೆ ಉಪವಿಭಾಗಾಧಿಕಾರಿ ಗಂಗಪ್ಪ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇಲೆ ಏನಾದ್ರೂ ಆಕ್ಷನ್ ಆಗಿದೆಯಾ? ಹೌದು, AC ಅವರು ತಕ್ಷಣ ಗಮನ ಹರಿಸಿ ದಾಖಲೆಗಳೆಲ್ಲ ನೋಡಿ ಸದ್ಯಕ್ಕೆ ಈ ಮಾರಾಟಕ್ಕೆ ಅಂದ್ರೆ ಈ ವಹಿವಾಟಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ, ಸ್ಟೇ ಆರ್ಡರ್. ಓಕೆ, ಅದು ಒಳ್ಳೆ ಬೆಳವಣಿಗೆ. ಜೊತೆಗೆ ಸೆಕ್ಷನ್ 136 ಅಡಿಯಲ್ಲಿ ತನಿಖೆಗೂ ಆದೇಶಿಸಿದ್ದಾರೆ. ತನಿಖೆಯಲ್ಲಿ ಏನ್ ಕೇಳ್ತಿದ್ದಾರೆ AC ಅವರು? ಅವರು ಮುಖ್ಯವಾಗಿ 3 ಪ್ರಶ್ನೆಗಳನ್ನ ಎತ್ತಿದ್ದಾರೆ. 1, ಪೋಕಳ ನಮೂದು ಇದ್ದಾಗ ರಿಜಿಸ್ಟ್ರೇಷನ್ ಯಾಕೆ ಆಯಿತು? 2, ಅದೇ ಪೋಕಳ ನಮೂದು ಇದ್ದಾಗ ಮ್ಯೂಟೇಷನ್ ಹೇಗಾಯ್ತು? ಸರಿ. ಮೂರನೇದು, ಇದರಲ್ಲಿ ಆಸ್ತಿ ಅದಲು ಬದಲು ಅಂದ್ರೆ ಎಕ್ಸ್ಚೇಂಜ್ ಏನಾದ್ರೂ ಆಗಿದ್ಯಾ ಅನ್ನೋ ಪ್ರಶ್ನೆನೂ ಇದೆ. ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ತಹಸೀಲ್ದಾರರಿಂದ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ.
ಆದರೆ ಆ ವರದಿ ಸಮಾಧಾನ ತಂದಿಲ್ಲ ಅಂತ ಎಸಿ ಹೇಳಿದ್ದಾರೆ. ಹಾಗಾಗಿ ಪೂರ್ತಿ ತನಿಖೆ ಆದ್ಮೇಲೆ ಮುಂದಿನ ಕ್ರಮ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಆಸ್ತಿ ಮಾರಾಟ ಮಾಡಿದ್ರು ಅಂತ ಹೇಳಲಾಗ್ತಿರೋ ಸ್ವಾಮೀಜಿ ಬಗ್ಗೆನೂ ಏನೋ ಹಿಂದಿನ ಆರೋಪಗಳಿವೆ ಅಂತ ವರದಿಗಳಲ್ಲಿ ನೋಡಿದ ನೆನಪು. ಹೌದು, ಅವರ ಹೆಸರು ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಅಂತ. ಇವರ ಮೇಲೆ ಹಿಂದೆನೂ ಮಠದ ಆಸ್ತಿಗಳನ್ನ ಇದೇ ಥರ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪಗಳಿದ್ದು, ಆ ಕಾರಣಕ್ಕೆ ಅವರನ್ನ ಪದಚ್ಯುತ ಕೂಡ ಮಾಡಲಾಗಿತ್ತು ಅಂತ ಕೆಲವು ಕಡೆ ಹೇಳ್ತಿದ್ದಾರೆ. ಆದರೆ ಇದರ ಬಗ್ಗೆ ಕೂಡ್ಲಿ ಮಠದ ಈಗಿನ ಆಡಳಿತ ಮಂಡಳಿಯಿಂದ ಇನ್ನೂ ಅಧಿಕೃತವಾದ ಸ್ಪಷ್ಟನೆ ಬರಬೇಕಿದೆ. ಸರಿ, ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಖಂಡಿತ. ಈ ಚರ್ಚೆಲಿ ನಾವು ಹೇಳಿದ ಎಲ್ಲಾ ಹೆಸರುಗಳು, ಘಟನೆಗಳು, ಆರೋಪಗಳು ಇವೆಲ್ಲವೂ ನಮಗೆ ಸಿಕ್ಕಿರೋ ಮೂಲ ವರದಿಗಳಲ್ಲಿ ಇರೋ ಹಾಗೆ ನಾವು ಹೇಳ್ತಿದ್ದೀವಿ. ಹೌದು. ಇದ್ರಲ್ಲಿ ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ಅಧಿಕಾರಿಗಳ ಹೆಸರುಗಳೆಲ್ಲ ಇರೋದ್ರಿಂದ ನಾವು ಯಾರ ಪರ ಅಥವಾ ವಿರೋಧ ಇಲ್ಲದೆ ವರದಿಯಲ್ಲಿ ಏನಿದೆಯೋ ಅದನ್ನ ಮಾತ್ರ ನಿಷ್ಪಕ್ಷಪಾತವಾಗಿ ಹೇಳ್ತಾ ಇದ್ದೀವಿ. ಕರೆಕ್ಟ್. ನಾವು ಯಾವುದೇ ಆರೋಪವನ್ನು ದೃಢೀಕರಿಸುತ್ತಿಲ್ಲ ಅಥವಾ ಅಲ್ಲಗಳೆಯುತ್ತೂ ಇಲ್ಲ. ಸರಿ. ಒಟ್ನಲ್ಲಿ ಹೇಳೋದಾದ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಠದ ಆಸ್ತಿ, ಅದರಲ್ಲೂ ಪೋಖಳ ನಮೂದು ಅನ್ನೋ ಸ್ಪಷ್ಟ ಕಾನೂನಿನ ಅಡಚಣೆ ಇದ್ರೂ ಕೂಡ ಹೇಗೆ ಅಧಿಕಾರಿಗಳು ಮತ್ತೆ ಕೆಲ ಪ್ರಭಾವಿಗಳ ಸಹಾಯದಿಂದ ಅಕ್ರಮವಾಗಿ ಬೇರೆಯವರು ಪಾಲಾಗಿದೆ ಅನ್ನೋ ಗಂಭೀರ ಆರೋಪ ಇದು. ಸದ್ಯಕ್ಕೆ ತನಿಖೆ ನಡೀತಿದೆ, ಸ್ಟೇ ಕೂಡ ಇದೆ. ಮುಂದೇನಾಗುತ್ತೆ ನೋಡ್ಬೇಕು. ಹಾಗಾದ್ರೆ ಈ ಇಡೀ ಪ್ರಕರಣ ನಮ್ಮ ಮುಂದಿಡೋ ಕೊನೆಯ ಚಿಂತನೆಗೆ ಒಂದು ಪ್ರಶ್ನೆ ಏನು ಅಂತ ಹೇಳ್ಬೋದು. ಬಹುಶಃ ಈ ಪ್ರಶ್ನೆ ಕೇಳಬಹುದು. ವರದಿಲಿ ಹೇಳಿರೋ ಹಾಗೆ ಪೋಖಳ ನಮೂದು ಇದ್ರೂ ಅದನ್ನ ಉಲ್ಲಂಘಿಸಿ ಮತ್ತೆ ಅಧಿಕಾರಿಗಳ ಮೇಲೆ ಬಂದಿರೋ ಈ ಆರೋಪಗಳೆಲ್ಲ ನೋಡಿದಾಗ ನಮ್ಮ ದೇಶದಲ್ಲಿ ಧಾರ್ಮಿಕ ಸಂಸ್ಥೆಗಳ ಆಸ್ತಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ನಿರ್ಬಂಧಿತ ಜಮೀನುಗಳಿರ್ಬೋದು, ಇವುಗಳನ್ನ ಇಂಥ ಅಕ್ರಮಗಳಿಂದ ರಕ್ಷಿಸೋಕೆ ನಮ್ಮಲ್ಲಿರೋ ಕಾನೂನುಗಳು, ಆಡಳಿತಾತ್ಮಕ ನಿಯಮಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿವೆ? ಪ್ರಶ್ನೆ. ಅವುಗಳನ್ನ ಜಾರಿಗೆ ತರೋದ್ರಲ್ಲಿ ಆಗೋ ಲೋಪಗಳು ನಮ್ಮ ವ್ಯವಸ್ಥೆಯ ದೌರ್ಬಲ್ಯವನ್ನ ತೋರಿಸುತ್ತೆ. ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅನ್ಸತ್ತೆ.